ನಾವು ಪ್ರತಿದಿನ ದುಡಿಯುತ್ತೇವೆ, ಶ್ರಮಿಸುತ್ತೇವೆ, ತಿಂಗಳ ಕೊನೆಯಲ್ಲಿ ಸಂಬಳ ಬರುತ್ತದೆ. ಆದರೆ ಅಚ್ಚರಿಯಾಗಿ ಕೇಳಿಕೊಳ್ಳುವ ಒಂದು ಪ್ರಶ್ನೆ ಇದೆ, ಈ ಹಣ ಎಲ್ಲಿಗೆ ಹೋಯಿತು? ಇದೇ ಪ್ರಶ್ನೆ ನಿಮ್ಮ ಮನಸ್ಸಲ್ಲೂ ಬಂದಿದೆಯಾ? ನೀವು ಒಬ್ಬರೇ ಅಲ್ಲ, ಹೆಚ್ಚಿನ ಜನರ ಜೀವನದಲ್ಲೂ ಇದೇ ಕಥೆ. ಹಣ ಕಡಿಮೆ ಇರೋದ್ರಿಂದ ಸಮಸ್ಯೆ ಆಗಲ್ಲ, ಹಣವನ್ನು ಹೇಗೆ ಬಳಸಬೇಕು ಅನ್ನೋದು ಗೊತ್ತಿಲ್ಲದಿದ್ರೆ ಸಮಸ್ಯೆ ಆಗುತ್ತದೆ. ಇವತ್ತು ನಾವು ಮಾತನಾಡೋದು ಅದೇ ವಿಷಯದ ಬಗ್ಗೆ. ಬಜೆಟಿಂಗ್ ಕೇಳೋಕೆ ದೊಡ್ಡ ಪದದಂತೆ ಕಾಣಬಹುದು, ಆದರೆ ನಿಜವಾಗಿ ಇದು ನಿಮ್ಮ ಜೀವನಕ್ಕೆ ಶಾಂತಿ ಕೊಡುವ ಒಂದು ಸರಳ ಅಭ್ಯಾಸ. ಬಜೆಟ್ ಅನ್ನೋದು ಶಿಕ್ಷೆ ಅಲ್ಲ, ಬಜೆಟ್ ಅನ್ನೋದು ನಿಮ್ಮ ಹಣಕ್ಕೆ ದಿಕ್ಕು ಕೊಡುವ ಒಂದು ನಕ್ಷೆ. ನಕ್ಷೆ ಇಲ್ಲದೆ ಪ್ರಯಾಣ ಮಾಡಿದ್ರೆ ಎಲ್ಲಿ ತಲುಪ್ತೀವಿ ಅಂತ ಗೊತ್ತಾಗಲ್ಲ. ಅದೇ ರೀತಿ ಬಜೆಟ್ ಇಲ್ಲದೆ ಹಣ ಬಳಸಿದ್ರೆ ತಿಂಗಳ ಕೊನೆಯಲ್ಲಿ ಒತ್ತಡ, ಚಿಂತೆ, ಸಾಲ ಅನ್ನೋದು ತಪ್ಪದೇ ಬರುತ್ತದೆ. ಆದರೆ ನೀವು ಬಜೆಟ್ ಮಾಡೋದನ್ನ ಕಲಿತರೆ ಹಣ ನಿಮ್ಮ ಕೈಯಲ್ಲಿ ಇರುತ್ತದೆ, ನೀವು ಹಣದ ಕೈಯಲ್ಲಿ ಇರಲ್ಲ. ಮೊದಲು ಒಂದು ಸತ್ಯ ಒಪ್ಪಿಕೊಳ್ಳಬೇಕು, ನಾವು ಎಷ್ಟು ಸಂಪಾದಿಸುತ್ತೇವೆ ಅನ್ನೋದು ಮುಖ್ಯವಲ್ಲ, ನಾವು ಎಷ್ಟು ಉಳಿಸುತ್ತೇವೆ ಅನ್ನೋದು ಮುಖ್ಯ. 20,000 ಸಂಬಳ ಇರಬಹುದು, 2 ಲಕ್ಷ ಸಂಬಳ ಇರಬಹುದು, ಬಜೆಟ್ ಇಲ್ಲ ಅಂದ್ರೆ ಎರಡು ಒಂದೇ ಸ್ಥಿತಿ. ಆದ್ರೆ ಕಡಿಮೆ ಸಂಬಳ ಇದ್ದರೂ ಸರಿಯಾದ ಬಜೆಟ್ ಇದ್ದರೆ ಜೀವನದಲ್ಲಿ ಭದ್ರತೆ ಬರುತ್ತದೆ, ಆತ್ಮವಿಶ್ವಾಸ ಬರುತ್ತದೆ. ಬಜೆಟಿಂಗ್ ಶುರು ಮಾಡೋದಕ್ಕೆ ನೀವು ಗಣಿತ ತಜ್ಞರಾಗಿರಬೇಕಾಗಿಲ್ಲ, ದೊಡ್ಡ ಎಕ್ಸೆಲ್ ಶೀಟ್ ಬೇಕಾಗಿಲ್ಲ, ಮೊಬೈಲ್, ಪೆನ್, ಡೈರಿ ಸಾಕು. ಮೊದಲ ಹೆಜ್ಜೆ ಏನು ಅಂದ್ರೆ ನಿಮ್ಮ ಹಣ ಎಲ್ಲೆಲ್ಲಿಗೆ ಹೋಗ್ತಿದೆ ಅನ್ನೋದನ್ನ ಗಮನಿಸುವುದು. ಒಂದು ತಿಂಗಳು ನೀವು ಖರ್ಚು ಮಾಡಿದ ಪ್ರತಿಯೊಂದು ರೂಪಾಯಿ ಬರೆಯಿರಿ. ಚಹಾ, ಸಿಗರೇಟ್, ಆನ್ಲೈನ್ ಆರ್ಡರ್, ಪೆಟ್ರೋಲ್, ರೀಚಾರ್ಜ್, ಸ್ನೇಹಿತರ ಜೊತೆ ಹೊರಗೆ ಹೋಗಿದ್ದು ಎಲ್ಲವೂ. ಇದನ್ನ ಬರೆಯುವಾಗ ನಿಮಗೆ ಅಚ್ಚರಿಯಾಗುತ್ತದೆ, ಇಷ್ಟು ಹಣ ಇಲ್ಲಿಗೆ ಹೋಗ್ತಿತ್ತಾ ಅನ್ನೋ ಪ್ರಶ್ನೆ ನಿಮ್ಮೊಳಗೆ ಬರ್ತದೆ. ಇದೇ ಜಾಗದಲ್ಲಿ ಬದಲಾವಣೆ ಶುರು ಆಗುತ್ತದೆ. ಬಹುತೇಕ ಜನರು ಬಜೆಟ್ ಅಂದ್ರೆ ಖರ್ಚು ಕಡಿಮೆ ಮಾಡೋದು ಅಂತ ಭಾವಿಸುತ್ತಾರೆ. ಅದು ತಪ್ಪು. ಬಜೆಟ್ ಅಂದ್ರೆ ಖರ್ಚು ಮಾಡುವುದಕ್ಕೆ ಅನುಮತಿ ಕೊಡುವುದು, ಆದರೆ ಅರ್ಥಪೂರ್ಣವಾಗಿ. ನೀವು ಏನು ಬೇಕಾದ್ರೂ ಖರ್ಚು ಮಾಡಬಹುದು, ಆದರೆ ಅರಿವಿನೊಂದಿಗೆ. ನಿಮಗೆ ಖುಷಿ ಕೊಡುವ ಖರ್ಚು ಮಾಡಿ, ಆದರೆ ಅನಾವಶ್ಯಕ ಖರ್ಚಿಗೆ ಬ್ರೇಕ್ ಹಾಕಿ. ಬಜೆಟಿಂಗ್ ಫಾರ್ ಬಿಗಿನರ್ಸ್ ಅಂದ್ರೆ ಒಂದು ಸರಳ ನಿಯಮ ನೆನಪಿಟ್ಟುಕೊಳ್ಳಿ. ಮೊದಲು ನಿಮ್ಮ ಸಂಬಳ ಬಂದ ತಕ್ಷಣ ಉಳಿಸುವುದು. ತಿಂಗಳ ಕೊನೆಯಲ್ಲಿ ಉಳಿಸುತ್ತೇನೆ ಅನ್ನೋದು ದೊಡ್ಡ ಸುಳ್ಳು. ಉಳಿಸಬೇಕಾದ ಹಣವನ್ನು ಮೊದಲೇ ಬೇರ್ಪಡಿಸಿ. ಅದು ಚಿಕ್ಕ ಮೊತ್ತ ಆಗಿರಬಹುದು, 500 ರೂಪಾಯಿ, 1,000 ರೂಪಾಯಿ, ಏನೇ ಆಗಲಿ. ವಿಷಯ ಮೊತ್ತದಲ್ಲಿಲ್ಲ, ಅಭ್ಯಾಸದಲ್ಲಿದೆ. ನೀವು ನಿಮ್ಮನ್ನೇ ಮೊದಲಿಗೆ ಪೇ ಮಾಡಿಕೊಳ್ಳಬೇಕು. ನಿಮ್ಮ ಅಗತ್ಯ ಮತ್ತು ಆಸೆ ಎರಡಕ್ಕೂ ವ್ಯತ್ಯಾಸ ಗೊತ್ತಿರಬೇಕು. ಅಗತ್ಯ ಅಂದ್ರೆ ಮನೆ ಬಾಡಿಗೆ, ಆಹಾರ, ವಿದ್ಯುತ್ ಬಿಲ್, ಮಕ್ಕಳ ಶಿಕ್ಷಣ. ಆಸೆ ಅಂದ್ರೆ ಬ್ರಾಂಡೆಡ್ ಬಟ್ಟೆ, ಹೊಸ ಮೊಬೈಲ್, ವಾರಕ್ಕೊಮ್ಮೆ ಹೊರಗೆ ಊಟ. ಆಸೆಗಳು ತಪ್ಪಲ್ಲ, ಆದರೆ ಅಗತ್ಯಗಳ ನಂತರ. ಬಜೆಟ್ ನಿಮಗೆ ಈ ಸಮತೋಲನ ಕಲಿಸುತ್ತದೆ. ಬಜೆಟ್ ಮಾಡೋದ್ರಿಂದ ಜೀವನ ಬೋರ್ ಆಗುತ್ತದೆ ಅಂತ ಕೆಲವರು ಭಯಪಡುತ್ತಾರೆ, ಆದರೆ ನಿಜವಾಗಿ ಬಜೆಟ್ ಮಾಡೋದ್ರಿಂದ ಜೀವನ ಸುಂದರವಾಗುತ್ತದೆ. ಯಾಕಂದ್ರೆ ನಿಮಗೆ ಗೊತ್ತಿರುತ್ತದೆ, ಈ ತಿಂಗಳು ನಾನು ಇಷ್ಟು ಖರ್ಚು ಮಾಡಬಹುದು ಅಂತ. ಆ ಖರ್ಚು ಗಿಲ್ಟ್ ಇಲ್ಲದೆ ಮಾಡಬಹುದು. ಹಣದ ಬಗ್ಗೆ ಭಯ ಕಡಿಮೆ ಆಗುತ್ತದೆ. ರಾತ್ರಿ ನೆಮ್ಮದಿಯಾಗಿ ನಿದ್ರೆ ಬರುತ್ತದೆ. ನೀವು ಇವತ್ತು ಬಜೆಟ್ ಶುರು ಮಾಡಿದ್ರೆ ನಾಳೆ ಫಲಿತಾಂಶ ಕಾಣಲ್ಲ, ಆದರೆ 3 ತಿಂಗಳು, 6 ತಿಂಗಳು, 1 ವರ್ಷ ನೀವು ಹಿಂದಕ್ಕೆ ತಿರುಗಿ ನೋಡಿದ್ರೆ ನಿಮ್ಮ ಜೀವನವೇ ಬದಲಾಗಿರುತ್ತದೆ. ತುರ್ತು ಖರ್ಚಿಗೆ ಹಣ ಇರುತ್ತದೆ, ಯಾರ ಬಳಿಯೂ ಕೈ ಚಾಚುವ ಪರಿಸ್ಥಿತಿ ಇರಲ್ಲ. ನಿಮ್ಮ ಕನಸುಗಳಿಗೆ ನಿಧಾನವಾಗಿ ಹಣ ಸೇರಲು ಶುರು ಆಗುತ್ತದೆ. ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ಬಜೆಟ್ ಒಂದು ಬಾರಿ ಮಾಡಿ ಬಿಟ್ಟು ಮರೆತ್ಬಿಡೋ ವಿಷಯ ಅಲ್ಲ, ಇದು ಜೀವಮಾನ ಪೂರ್ತಿ ಇರುವ ಅಭ್ಯಾಸ. ಕೆಲ ತಿಂಗಳು ತಪ್ಪಾಗಬಹುದು, ಕೆಲ ತಿಂಗಳು ನಿಯಂತ್ರಣ ತಪ್ಪಬಹುದು. ಅದಕ್ಕೆ ನಿಮ್ಮನ್ನು ನೀವು ದೋಷಾರೋಪಣೆ ಮಾಡಿಕೊಳ್ಳಬೇಡಿ. ಮತ್ತೆ ಸರಿಪಡಿಸಿ, ಮತ್ತೆ ಮುಂದುವರಿಸಿ. ಅದೇ ಗೆಲುವು. ನಿಮ್ಮ ಹಣ ನಿಮ್ಮ ಜೀವನದ ಪ್ರತಿಬಿಂಬ. ನೀವು ನಿಮ್ಮ ಜೀವನವನ್ನು ಹೇಗೆ ರೂಪಿಸಬೇಕು ಅಂತ ಬಯಸುತ್ತೀರೋ ಅದಕ್ಕೆ ಬಜೆಟ್ ಒಂದು ಸಾಧನ. ದೊಡ್ಡ ಕನಸುಗಳು ಇದ್ದರೆ ಸಣ್ಣ ಅಭ್ಯಾಸಗಳಿಂದ ಶುರು ಮಾಡಬೇಕು. ಇವತ್ತು ನೀವು ಬಜೆಟ್ ಮಾಡೋದನ್ನ ಕಲಿತ್ರೆ ನಾಳೆ ನಿಮ್ಮ ಮಕ್ಕಳು ಹಣದ ಬಗ್ಗೆ ಚಿಂತಿಸದೆ ಬದುಕಬಹುದು. ಈ ಕ್ಷಣ ಒಂದು ನಿರ್ಧಾರ ಮಾಡಿ, ನನ್ನ ಹಣವನ್ನು ನಾನು ನಿಯಂತ್ರಿಸುತ್ತೇನೆ ಅಂತ. ಬಜೆಟ್ ನಿಮ್ಮ ಶತ್ರು ಅಲ್ಲ, ಅದು ನಿಮ್ಮ ಮಿತ್ರ. ಅದು ನಿಮಗೆ ಶಿಸ್ತು ಕಲಿಸುತ್ತದೆ, ಧೈರ್ಯ ಕೊಡುತ್ತದೆ, ಭವಿಷ್ಯಕ್ಕೆ ಭದ್ರತೆ ಕೊಡುತ್ತದೆ. ಇವತ್ತಿನಿಂದಲೇ ಸಣ್ಣ ಹೆಜ್ಜೆ ಇಡಿ. ಸಣ್ಣ ಹೆಜ್ಜೆಗಳು ಒಂದೇ ದಿನ ದೊಡ್ಡ ದೂರ ಕರೆದೊಯ್ಯುತ್ತವೆ. ನಿಮ್ಮ ಹಣ, ನಿಮ್ಮ ನಿಯಮ, ನಿಮ್ಮ ಭವಿಷ್ಯ. ಇದನ್ನು ಕೇಳುತ್ತಿರುವ ನೀವು ಇವತ್ತು ಒಂದು ಮಹತ್ವದ ನಿರ್ಧಾರ ತೆಗೆದುಕೊಂಡಿದ್ದೀರಿ ಅನ್ನೋದನ್ನ ಮೊದಲೇ ಹೇಳಬೇಕು. ಹಣದ ವಿಷಯದಲ್ಲಿ ಏನಾದ್ರೂ ಆಗಲಿ ಅಂತ ಬದುಕೋದನ್ನ ಬಿಟ್ಟು ನಾನು ನನ್ನ ಹಣವನ್ನು ನಿಯಂತ್ರಿಸುತ್ತೇನೆ ಅನ್ನೋ ಮನಸ್ಥಿತಿಗೆ ಬರ್ತಾ ಇದ್ದೀರಾ? ಇದೇ ಮೊದಲ ಹೆಜ್ಜೆ. ಬಹುಶಃ ನಿಮ್ಮ ಸಂಬಳ ಬಂದ ಕೆಲವೇ ದಿನಗಳಲ್ಲಿ ಖಾಲಿಯಾಗ್ತಿರಬಹುದು. ತಿಂಗಳ ಕೊನೆಯಲ್ಲಿ ಯಾರಿಗಾದ್ರೂ ಫೋನ್ ಮಾಡೋ ಪರಿಸ್ಥಿತಿ ಬಂದಿರಬಹುದು.
ಅಥವಾ ಎಷ್ಟು ದುಡಿತ ಮಾಡಿದ್ರೂ ಉಳಿಸೋದು ಆಗ್ತಿಲ್ಲ ಅನ್ನೋ ಬೇಸರ ಇರಬಹುದು. ಆದರೆ ಒಂದು ಸತ್ಯ ಇದೆ, ಸಮಸ್ಯೆ ನಿಮ್ಮ ಸಂಬಳದಲ್ಲಿಲ್ಲ, ನಿಮ್ಮ ಶಕ್ತಿಯಲ್ಲಿಲ್ಲ, ಸಮಸ್ಯೆ ನಿಮ್ಮ ವ್ಯವಸ್ಥೆಯಲ್ಲಿ ಇದೆ. ಮತ್ತು ಆ ವ್ಯವಸ್ಥೆಯ ಹೆಸರು ಬಜೆಟಿಂಗ್. ಬಜೆಟ್ ಅನ್ನೋ ಪದ ಕೇಳಿದ್ರೆ ಹಲವರಿಗೆ ಭಯ. ಇದ್ರೆ ಜೀವನ ಬೋರ್ ಆಗುತ್ತೆ, ಇದ್ರೆ ಖರ್ಚು ಮಾಡೋ ಸ್ವಾತಂತ್ರ್ಯ ಇರಲ್ಲ ಅನ್ನೋ ಭಾವನೆ. ಆದರೆ ನಿಜಕ್ಕೆ ಬಜೆಟ್ ಅಂದ್ರೆ ಬಂಧನ ಅಲ್ಲ, ಅದು ಸ್ವಾತಂತ್ರ್ಯ. ಯೋಚಿಸಿ ನೋಡಿ, ನಿಮ್ಮ ಹಣ ಎಲ್ಲಿಗೆ ಹೋಗ್ತಿದೆ ಅನ್ನೋದನ್ನ ನೀವು ತಿಳಿದಾಗ, ಅನಗತ್ಯ ಖರ್ಚು ಕಡಿಮೆ ಆದಾಗ ಮನಸ್ಸಿಗೆ ಶಾಂತಿ ಬರುತ್ತೆ. ಹಣ ಇರೋದಕ್ಕಿಂತಲೂ ಹಣದ ಮೇಲೆ ನಿಯಂತ್ರಣ ಇರೋದೇ ದೊಡ್ಡ ಶ್ರೀಮಂತಿಕೆ. ಬಜೆಟಿಂಗ್ ಆರಂಭಿಸೋಕೆ ದೊಡ್ಡ ಗಣಿತ, ದೊಡ್ಡ ಆಪ್, ದೊಡ್ಡ ಜ್ಞಾನ ಬೇಕಿಲ್ಲ. ಬೇಕಾಗಿರೋದು ಒಂದೇ ಒಂದು ವಿಷಯ, ಸತ್ಯವನ್ನು ಒಪ್ಪಿಕೊಳ್ಳೋ ಧೈರ್ಯ. ತಿಂಗಳಿಗೆ ನಿಮಗೆ ಎಷ್ಟು ಬರುತ್ತೆ, ಅದು ಎಷ್ಟೇ ಆಗಿರಲಿ, ಕಡಿಮೆ ಆಗಿರಲಿ ಅಥವಾ ಜಾಸ್ತಿ ಆಗಿರಲಿ, ಅದನ್ನ ನಿಖರವಾಗಿ ತಿಳಿದುಕೊಳ್ಳಿ. ನಂತರ ನಾನು ಖರ್ಚು ಮಾಡ್ತೀನಿ ಅನ್ನೋದನ್ನಲ್ಲ, ನಾನು ಎಲ್ಲಿ ಖರ್ಚು ಮಾಡ್ತೀನಿ ಅನ್ನೋದನ್ನ ಗಮನಿಸಿ. ಚಿಕ್ಕ ಚಿಕ್ಕ ಖರ್ಚುಗಳು, ದಿನಕ್ಕೆ ಒಂದು ಚಹಾ, ಒಂದು ಸ್ನ್ಯಾಕ್, ಆನ್ಲೈನ್ ಆಫರ್ಗಳು, ಇವನ್ನೆಲ್ಲ ಬರೆಯೋದ್ರಿಂದಲೇ ಬಜೆಟಿಂಗ್ ಶುರುವಾಗುತ್ತದೆ. ಹಣ ಬರೋದನ್ನ ಕಂಟ್ರೋಲ್ ಮಾಡೋಕೆ ನಮಗೆ ಆಗೋದಿಲ್ಲ, ಆದರೆ ಹಣ ಹೋಗೋದನ್ನ ಕಂಟ್ರೋಲ್ ಮಾಡೋ ಶಕ್ತಿ ನಮ್ಮ ಕೈಯಲ್ಲಿದೆ. ಅದನ್ನ ಅರಿತುಕೊಂಡ ದಿನವೇ ನಿಮ್ಮ ಜೀವನದಲ್ಲಿ ಬದಲಾವಣೆ ಶುರು. ಮೊದಲು ನಿಮ್ಮ ಅಗತ್ಯಗಳು ಯಾವುದು, ಬಯಕೆಗಳು ಯಾವುದು ಅಂತ ಕ್ಲಿಯರ್ ಮಾಡಿಕೊಳ್ಳಿ. ಮನೆ ಬಾಡಿಗೆ, ಆಹಾರ, ವಿದ್ಯುತ್ ಬಿಲ್, ಪ್ರಯಾಣ ಇವು ಅಗತ್ಯಗಳು. ಪ್ರತಿ ವೀಕೆಂಡ್ ಹೊರಗೆ ಊಟ, ಪ್ರತಿ ಸೇಲ್ಗೆ ಶಾಪಿಂಗ್ ಇವು ಬಯಕೆಗಳು. ಬಯಕೆಗಳನ್ನು ಕೊಲ್ಲೋ ಅಗತ್ಯ ಇಲ್ಲ, ಆದರೆ ಅವುಗಳಿಗೆ ಗಡಿ ಹಾಕೋದು ತುಂಬಾ ಅಗತ್ಯ. ಬಜೆಟಿಂಗ್ ಅಂದ್ರೆ ನಿಮ್ಮ ಜೀವನವನ್ನು ಶಿಕ್ಷಿಸುವುದಲ್ಲ, ಅದು ನಿಮ್ಮ ಭವಿಷ್ಯವನ್ನು ರಕ್ಷಿಸುವುದು. ಇವತ್ತು ಸ್ವಲ್ಪ ಕಂಟ್ರೋಲ್ ಇಟ್ರೆ ನಾಳೆ ದೊಡ್ಡ ತೊಂದರೆಗಳಿಂದ ತಪ್ಪಿಸಿಕೊಳ್ಳಬಹುದು. ಒಂದು ತುರ್ತು ಪರಿಸ್ಥಿತಿ ಬಂದಾಗ ಯಾರ ಮುಂದೆ ಕೈಚಾಚೋ ಪರಿಸ್ಥಿತಿ ಬರಬಾರದು ಅಂದ್ರೆ ಇವತ್ತೇ ನೀವು ಬಜೆಟ್ ಮಾಡಬೇಕು. ತುರ್ತು ನಿಧಿ ಅನ್ನೋದು ದೊಡ್ಡ ಮೊತ್ತ ಆಗಿರಬೇಕೆನ್ನಿಲ್ಲ. ಚಿಕ್ಕ ಮೊತ್ತದಿಂದ ಶುರು ಮಾಡಿ. ತಿಂಗಳಿಗೆ ಸ್ವಲ್ಪ ಸ್ವಲ್ಪ ಉಳಿಸಿ. ಮೊತ್ತ ದೊಡ್ಡದಾಗೋದಕ್ಕಿಂತಲೂ ಅಭ್ಯಾಸ ದೊಡ್ಡದಾಗಬೇಕು. ನೀವು ಹೊಸಬರಾಗಿದ್ದರೆ ಪರಿಪೂರ್ಣ ಬಜೆಟ್ ಮಾಡಬೇಕು ಅನ್ನೋ ಒತ್ತಡ ಬೇಡ. ಮೊದಲ ತಿಂಗಳು ಕೇವಲ ಗಮನಿಸಿ. 2ನೇ ತಿಂಗಳು ಸ್ವಲ್ಪ ಬದಲಾವಣೆ ಮಾಡಿ. 3ನೇ ತಿಂಗಳು ಉಳಿಸುವ ಅಭ್ಯಾಸ ಸೇರಿಸಿ. ಇದು ಒಂದು ದಿನದ ಆಟ ಅಲ್ಲ, ಇದು ಒಂದು ಜೀವನದ ಕೌಶಲ್ಯ. ಕೆಲ ತಿಂಗಳು ನೀವು ತಪ್ಪು ಮಾಡ್ತೀರಾ, ಕೆಲ ತಿಂಗಳು ಬಜೆಟ್ ತಪ್ಪುತ್ತೆ, ಅದರಲ್ಲಿ ಯಾವುದೇ ತಪ್ಪಿಲ್ಲ. ಮುಖ್ಯವಾದದ್ದು ನೀವು ಕೈ ಬಿಡಬಾರದು. ಹಣ ನಮ್ಮ ಜೀವನದ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಅಲ್ಲ, ಆದರೆ ಹಣದ ಸಮಸ್ಯೆ ನಮ್ಮ ಜೀವನದ ಶಾಂತಿಯನ್ನು ಕಿತ್ತುಕೊಳ್ಳುತ್ತೆ. ಆ ಶಾಂತಿಯನ್ನು ಮರಳಿ ಪಡೆಯೋ ಒಂದು ಸರಳ ಮಾರ್ಗ ಬಜೆಟಿಂಗ್. ತಿಂಗಳ ಆರಂಭದಲ್ಲೇ ನಿಮ್ಮ ಹಣಕ್ಕೆ ಕೆಲಸ ಕೊಡಿ. ಈ ಹಣ ಇದು ಮಾಡಬೇಕು, ಆ ಹಣ ಅದು ಮಾಡಬೇಕು ಅಂತ ನಿರ್ಧಾರ ಮಾಡಿ. ತಿಂಗಳ ಕೊನೆಯಲ್ಲಿ ಉಳಿದಿದೆಯಾ ಅಂತ ನೋಡೋ ಬದಲು ತಿಂಗಳ ಆರಂಭದಲ್ಲೇ ಉಳಿಸುವುದನ್ನ ಮೊದಲ ಆದ್ಯತೆ ಮಾಡಿ. ಉಳಿಸಿದ ಮೇಲೆ ಖರ್ಚು ಮಾಡಿ ಉಳಿಸೋ ಪ್ರಯತ್ನ ಮಾಡಬೇಡಿ. ನಿಮ್ಮ ಸ್ನೇಹಿತರು, ನಿಮ್ಮ ಸಮಾಜ, ನಿಮ್ಮ ಸೋಷಿಯಲ್ ಮೀಡಿಯಾ ಎಲ್ಲರೂ ನಿಮಗಿಂತ ಜಾಸ್ತಿ ಖರ್ಚು ಮಾಡ್ತಿರೋ ಹಾಗೆ ಕಾಣಬಹುದು. ಆದರೆ ಅವರ ಹಣದ ಸತ್ಯ ನಿಮಗೆ ಗೊತ್ತಿಲ್ಲ. ನಿಮ್ಮ ಜೀವನ ನಿಮ್ಮದು, ನಿಮ್ಮ ಗುರಿಗಳು ನಿಮ್ಮದು. ಯಾರನ್ನೂ ನೋಡಿ ನಿಮ್ಮ ಹಣದ ನಿರ್ಧಾರ ಮಾಡಬೇಡಿ. ನೀವು ಇವತ್ತು ಸರಿಯಾದ ಬಜೆಟಿಂಗ್ ಮಾಡ್ತಿದ್ರೆ ನಾಳೆ ನೀವು ಆತ್ಮವಿಶ್ವಾಸದಿಂದ ಬದುಕ್ತೀರಾ. ಒಂದು ದಿನ ನೀವು ಹಿಂದಕ್ಕೆ ತಿರುಗಿ ನೋಡ್ತೀರಾ, ನಾನು ಹಣವನ್ನು ನಿಯಂತ್ರಿಸೋದು ಕಲಿತ ದಿನದಿಂದ ನನ್ನ ಜೀವನ ಬದಲಾಗಿತ್ತು ಅಂತ ಹೇಳ್ತೀರಾ. ಆ ದಿನ ಇವತ್ತೇ ಆಗಬಹುದು. ಕಾಗದ ಹಿಡಿಯಿರಿ, ಪೆನ್ ಹಿಡಿಯಿರಿ, ಅಥವಾ ನಿಮ್ಮ ಫೋನ್ ಓಪನ್ ಮಾಡಿ. ನಿಮ್ಮ ಹಣದ ಕಥೆಯನ್ನು ನೀವು ಬರೆಯಲು ಶುರು ಮಾಡಿ. ಹಣ ನಿಮ್ಮನ್ನು ಓಡಿಸಬಾರದು, ನೀವು ಹಣವನ್ನು ಓಡಿಸಬೇಕು. ಬಜೆಟಿಂಗ್ ಅಂದ್ರೆ ಅದೇ. ಇದು ನಿಮ್ಮ ಶಕ್ತಿ, ನಿಮ್ಮ ಸುರಕ್ಷತೆ, ನಿಮ್ಮ ಭವಿಷ್ಯ. ಇವತ್ತು ಶುರು ಮಾಡಿ, ಈಗಲೇ.